ಕಾಂಗ್ರೆಸ್ನತ್ತ ಮತ್ತೆ ಮುಖ ಮಾಡ್ತಾರಾ ಮಾಜಿ ಸಚಿವ ಬಿಸಿ ಪಾಟೀಲ್ ಅನ್ನುವಂತ ಅನುಮಾನ. ದೆಹಲಿಯಲ್ಲಿ ನಿನ್ನೆ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಚಿವ. ಜಾಲತಾಣಗಳಲ್ಲಿ ತಾವೇ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ ಮಾಜಿ ಸಚಿವ. ಕುತೂಹಲ ಕೆರಳಿಸ್ತಾ ಇದೆ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರ ಈ ಭೇಟಿ. 2019ರಲ್ಲಿ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಸೇರಿದ್ರು ಬಿಸಿ ಪಾಟೀಲ್. 2019ರಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಪತನಗೊಳಿಸಿ ಬಿಜೆಪಿಯನ್ನು ಸೇರಿದ್ರು. 2023ರಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಯುಬಿ ಬಣಕಾರ್ ಗೆದ್ದೂರು ಸೋತಿದ್ದ ಬಿಸಿ ಪಾಟೀಲ್ ಪರಾಭವಗೊಂಡ ಬಳಿಕ ಬಹಿರಂಗವಾಗಿ ಕಾಣಿಸಿಕೊಂಡಿದ್ದು ಬಹಳ ಕಡಿಮೆ. ಹಾಗಾಗಿ ಸಿಎಂ ಭೇಟಿಯನ್ನ ಮಾಡಿದ್ರ ಬಿಜೆಪಿಯ ಬಿಸಿ ಪಾಟೀಲ್ ಅನ್ನುವಂಥ ಪ್ರಶ್ನೆ. ಫೋಟೋದನ್ನ ನೀವು ಗಮನಿಸ್ತಾ ಇದ್ದೀರಾ, ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಹಂಚಿಕೊಂಡಿದ್ದಾರೆ. ಸೊ ಇದನ್ನು ನೋಡ್ತಾ ಇದ್ರೆ ವಾಪಸ್ ಮತ್ತೆ ಕಾಂಗ್ರೆಸ್ಸಿಗೆ ಬರ್ತಾರೇನೋ ಅನ್ನೋದೊಂದು ಪ್ರಶ್ನೆ ಇದೆ. ಬಿಜೆಪಿಗೆ ಹೋಗಿದ್ರು, ಒಂದಷ್ಟು ಅಸಮಾಧಾನಗಳಿಗಿತ್ತು, ಅದಾದ್ಮೇಲೆ ಸರ್ಕಾರ ಪತನ ಆಗಿತ್ತು. ಇದೀಗ ಅವರಿಗೆ ಅವಕಾಶ ಇಲ್ವೋ ಅಥವಾ ಸಮಾಧಾನ ಇಲ್ವೋ ಅಥವಾ ಕಣ್ಮರೆ ಆಗ್ತಾ ಇದ್ದಾರೋ ಗೊತ್ತಿಲ್ಲ. ಕಮ್ ಬ್ಯಾಕ್ ಮಾಡಬೇಕು ಅಂತ ನಿರ್ಧರಿಸಿದ್ದಾರೋ, ಅದಕ್ಕೆ ಸಿದ್ದರಾಮಯ್ಯನವರನ್ನು ದಿಢೀರಂತ ಭೇಟಿ ಆದ್ರೋ, ಇದು ಈಗ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಬಿಸಿ ಪಾಟೀಲ್ ಅವರು ಸ್ವಲ್ಪ ದಿನದಿಂದ ಕಾಣಿಸ್ಕೊಳ್ತಾ ಇರಲಿಲ್ಲ, ಅಂದರೆ ಅಷ್ಟು ಆ್ಯಕ್ಟಿವ್ ಇರಲಿಲ್ಲ. ಈಗ ದಿಢೀರಂತ ಸಿಎಂರನ್ನ ಭೇಟಿಯಾಗಿ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಾಕೊಂಡಿದ್ದು ನೋಡ್ತಾ ಇದ್ರೆ ಕಾಂಗ್ರೆಸ್ಸಿಗೆ ವಾಪಸ್ ಬರೋ ಲೆಕ್ಕಾಚಾರದಲ್ಲಿದ್ದಾರಾ? ನಿಜ ನೈತಿ ಕೌರವ ಅಂತಾನೆ ಕರೆಸ್ಕೊಳ್ಳುವಂತರು ಬಿಸಿ ಪಾಟೀಲ್. ಹಿರೇಕೆರೂರು ಕ್ಷೇತ್ರದಲ್ಲಿ 3 ಬಾರಿ ಅಂದ್ರೆ ಶಾಸಕರಾದಂತವ್ರು. ಈ ಹಿಂದ್ಗಡೆ ಯಾವಾಗ ಇಲ್ಲಿ ಅಂದ್ರೆ 2019ರಲ್ಲಿ ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. 2018ರ ಒಂದು ವಿಧಾನಸಭಾ ಚುನಾವಣೆ ನಂತರ ಇಲ್ಲಿ 2019ರಲ್ಲಿ ಈ ಒಂದು ಸರ್ಕಾರ ಏನು ಪತನ ಆಯ್ತು, ಸಮ್ಮಿಶ್ರ ಸರ್ಕಾರ. ಆ ಪತನ ಆಗುವಲ್ಲಿ ಕಾರಣೀಭೂತರು ಇವರೊಬ್ರು. ಯಾಕಂದ್ರೆ ಕಾಂಗ್ರೆಸ್ನ ಶಾಸಕರಾಗಿರ್ತಾರೆ, ಕಾಂಗ್ರೆಸ್ಗೆ ಇಲ್ಲಿಂದ ರಾಜೀನಾಮೆ ಕೊಡ್ತಾರೆ, ರಾಜೀನಾಮೆ ಕೊಟ್ಟ ನಂತರ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಸೇರ್ಪಡೆ ಆದ ನಂತರ ಇಲ್ಲಿ ಬಿಜೆಪಿಯಿಂದ ಇಲ್ಲಿ ಶಾಸಕರಾಗಿ ಮತ್ತೊಮ್ಮೆ ಆಯ್ಕೆ ಆಗ್ತಾರೆ. ಆಯ್ಕೆ ಆದ ಬಳಿಕ ಇಲ್ಲಿ ಮತ್ತೆ ಕೃಷಿ ಸಚಿವರಾಗಿ ಬಿಸಿ ಪಾಟೀಲ್ ಮುಂದುವರಿತಾರೆ. ಆದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹಿರೇಕೆರೂರು ಕ್ಷೇತ್ರದಿಂದ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಸಿನಿಂದ ಇಲ್ಲಿ ಯುಬಿ ಬಣಕಾರ್ ಸ್ಪರ್ಧೆ ಮಾಡ್ತಾರೆ. ಸ್ಪರ್ಧೆಯಲ್ಲಿ ಆ ಒಂದು ಚುನಾವಣೆಯಲ್ಲಿ ಯುಬಿ ಬಣಕಾರ್ ವಿರುದ್ಧ ಬಿಸಿ ಪಾಟೀಲ್ ಪರಾಭವಗೊಳ್ತಾರೆ. ಪರಾಭವಗೊಂಡ ನಂತರ ಇಲ್ಲಿ ಕೆಲವೊಂದಿಷ್ಟು ಅಂದ್ರೆ ಅಲ್ಲಿ ಇಲ್ಲಿ ಏನು ಪಕ್ಷದ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಿದ್ರು. ಅದರ ನಡುವೆ ಇಲ್ಲಿ ಅಂತಾರೆ ಈ ಒಂದೇ ಒಂದು ಹಾವೇರಿ ಜಿಲ್ಲೆ ಬರುವಂತಹ ಹಿರೇಕೆರೂರು ಕ್ಷೇತ್ರ, ಈ ಒಂದು ಹಾವೇರಿ ಜಿಲ್ಲಾಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಅಪಸ್ವರವಾಗಿತ್ತು. ಅವಾಗೂ ಸಹ ಇಲ್ಲಿದ್ರೆ ಪಕ್ಷದ ವಿರುದ್ಧ ಎಲ್ಲಿಯೂ ಸಹ ಮಾತನಾಡುತ್ತಿಲ್ಲ ಮತ್ತು ಕೇವಲ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿ ಮಾತನಾಡುವ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡುವಾಗ ಕೆಲವೊಂದಿಷ್ಟು ಸುದ್ದಿಗೋಷ್ಠಿಗಳನ್ನ ಕರೆದು ಮಾತನಾಡಿದ್ರೆ ವಿನಃ ಇಲ್ಲಿ ಅಂತಂದ್ರೆ ಬಹಿರಂಗವಾಗಿ ಎಲ್ಲಿ ಸಹಿತ ಬಿಸಿ ಪಾಟೀಲ್ ಅಷ್ಟೊಂದು ಕಾಣಿಸಿಕೊಂಡಿರಲಿಲ್ಲ. ಆದ್ರೆ ನಿನ್ನೆ ಏಕಾಏಕಿ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಹೋಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಹಲವು ವಿಷಯಗಳನ್ನ ಇಲ್ಲಿ ಅಂತಾರೆ ಚರ್ಚೆ ಮಾಡ್ತಾರೆ. ಮತ್ತು ಆ ಫೋಟೋಗಳು ಏನಿರ್ತವೆ ಸಿಎಂ ಭೇಟಿ ಮಾಡಿದಂತಹ ವಿಷಯಗಳ ಮತ್ತು ಇಲ್ಲಿ ಅಂದ್ರೆ ಯಾಕೆ ಭೇಟಿ ಮಾಡಿದೆ ಅಂತ ಸಹಿತ ಇಲ್ಲಿ ಸ್ಪಷ್ಟಪಡಿಸಿಲ್ಲ. ಆದ್ರೆ ಸಿಎಂ ಭೇಟಿ ಮಾಡಿದ್ದೆ ಅಂತೇಳಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವಿಟರ್ ಇರಬಹುದು ಮತ್ತು ಫೇಸ್ಬುಕ್ ಇರುವುದು ತಾವೇ ಇಲ್ಲಿ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳನ್ನ ವೈರಲ್ ಮಾಡಿದ್ರೆ ಈ ಫೋಟೋಗಳು ವೈರಲ್ ಆಗಿರೋದಕ್ಕೂ ಮತ್ತು ಈಗ ಮತ್ತಷ್ಟು ಈಗ ಊಹಾಪೋಹಗಳು ಎದ್ದಿರೋದು ಮತ್ತು ಈಗ ಒಂದು ಪುಷ್ಟಿ ನೀಡುವಂತದ್ದು ಏನು ಅಂತಂದ್ರೆ ಇಲ್ಲಿ ಬಿಸಿ ಪಾಟೀಲ್ ಅವರು ಮತ್ತೆ ಕಾಂಗ್ರೆಸ್ ಸೇರ್ತಾರೆ. 2019ರಲ್ಲಿ ಕಾಂಗ್ರೆಸ್ ಇಂದ ಹೊರಬಂದಂತವ್ರು ಮತ್ತೆ ಮರಳಿ ಮನೆಗೆ ಹೋಗ್ತಾರೆ ಅನ್ನುವಂತಹ ಮಾತುಗಳು ಈಗ ಹಾವೇರಿ ಜಿಲ್ಲೆಯಲ್ಲಿ ಅದರಲ್ಲಿ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಿವೆ. ಆದ್ರೆ ಇಲ್ಲಿ ಬಿಸಿ ಪಾಟೀಲ್ ಅವರ ಮುಂದಿನ ನಡೆ ಏನು ಸಹಿತ ಇಲ್ಲಿವರೆಗೂ ಪ್ರಶ್ನೆಯಾಗಿ ಉಳಿದೆ. ಬಿಜೆಪಿಯಲ್ಲೇ ಇರ್ತಾರ, ಒಂದ್ ವೇಳೆ ಅಂತಾರೆ ಕಾಂಗ್ರೆಸ್ ಸೇರ್ತಾರ ಅನ್ನೋ ಸಹಿತ ಇವತ್ತು ಪ್ರಶ್ನೆ ಆಗಿದೆ. ನೀತಿ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.